ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತೊಂದು ಸಿಂಪಲ್ ಕ್ರೋಶೆ ಡಿಸೈನ್ ತೋರಿಸ್ತಿದ್ದೀನಿ. ಅದು ಬರೀ ಕಂಬ ಬರುತ್ತೆ ಅಷ್ಟೇ. ಕಂಬ ಬಂದು ಕುಚ್ಚು ಬರುತ್ತೆ ವಿತೌಟ್ ಬೀಡ್. ಯಾರೆಲ್ಲ ಬೀಡ್ ಇಷ್ಟಪಡಲ್ಲ ಅವ್ರಿಗೆ ಈ ಡಿಸೈನ್ನ ಟ್ರೈ ಮಾಡ್ಬೋದು. ಮತ್ತು ಇದು ಬಿಗಿನರ್ಸ್ಗೂ ಕೂಡ ಬೇಗ ಮುಗಿಯುತ್ತೆ. ಫ್ರೆಂಡ್ಸ್, ನಾನಿವತ್ತು ಸೀರೆ ಕಲರ್ ಪೂರ ಗೋಲ್ಡ್ ಇದೆ. ಗೋಲ್ಡು ಈ ಬಾರ್ಡ್ರ್ ಲೈನ್ ಮಾತ್ರ ಪಿಂಕ್ ಕಲರ್ ಇದೆ, ಬೇಬಿ ಪಿಂಕ್ ಶೇಡಲ್ಲಿದೆ. ಮತ್ತು ನಾನು ಇದಕ್ಕೆ 8 ಎಳೆ ದಾರ ತೊಗೊಂಡಿದ್ದೀನಿ. 8 ಎಳೆ ದಾರ ತೊಗೊಂಡು ಸುತ್ಕೊಂಡು ಇಟ್ಕೊಂಡಿದ್ದೀನಿ. ನಾನು ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ ಇವತ್ತು. ಈಗ ಶುರು ಮಾಡೋಣ. ಫ್ರೆಂಡ್ಸ್, ಇದು ನಾನು ನಾಟ್ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ನಾಟ್ ಹಾಕ್ಕೊಂಡು ಇಟ್ಕೊಂಡು ಸೀರೆಗೆ ನಾಟ್ ಹಾಕ್ಕೊಂಡಿದ್ದೀನಿ ಸಿಂಗಲ್ ಕ್ರೋಶ. ಫಸ್ಟ್ ಸ್ಟೆಪ್ಪಿಗೆ ನಾನು ಈ ಪಿಂಕ್ ಕಲರ್ ಶೇಡ್ ಯೂಸ್ ಮಾಡ್ತಿದ್ದೀನಿ. ಬಾಡಿ ಕಲರ್ ತೊಗೊಂಡಿಲ್ಲ. ಈ ಬಾರ್ಡ್ರ್ ಏನಿದೆ ಲೈನು ಆ ಕಲರ್ ತೊಗೋತಿದ್ದೀನಿ ಫಸ್ಟ್ ಸ್ಟೆಪ್ಗೆ. ಈ ಫಸ್ಟ್ ಸ್ಟೆಪ್ಗೆ ನಾಟ್ ಹಾಕ್ಕೊಂಡು ಮತ್ತು 1 2 3 ಚೈನು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಎರಡರಲ್ಲಿ ಒಂದು ಸೇಮ್ ಕಂಬ ನಾವು ಹೇಗೆ ಡಬಲ್ ಕ್ರೋಶ ಯೂಸ್ ಮಾಡ್ತೀವಿ ಅದೇ ರೀತಿ. ಮತ್ತು ಸೂಜಿ ಮೇಲೆ ದಾರ ಮತ್ತು ಮೂರಲ್ಲಿ ಎರಡರಲ್ಲಿ ಒಂದು ಇದು ನಾವಿಲ್ಲಿ ಡಬಲ್ ಕ್ರೋಶ ಫಿಲ್ ಮಾಡ್ತಾ ಹೋಗಬೇಕು. ಒಟ್ಟು ನಿಮಗೆ 10 ಡಬಲ್ ಕ್ರೋಶ ಬರಬೇಕಿಲ್ಲಿ. 4 ಫಸ್ಟ್ ಚೈನ್ ಏನು ಹಾಕ್ಕೊಂಡಿದ್ದೀವಿ 3 ಚೈನು ಅದು ಕೂಡ ಡಬಲ್ ಕ್ರೋಶ ಅಂತಲೇ ತೊಗೋಬೇಕು. ಅದು ಕೌಂಟ್ ಮಾಡಬೇಕಾದ್ರೆ ಅದನ್ನು ಸೇರಿಸಿ ಕೌಂಟ್ ಮಾಡಬೇಕು. ಇದೇ ರೀತಿ ಸೂಜಿ ಮೇಲೆ ದಾರ ಮತ್ತು ಸೀರೆಗೆ ಚುಚ್ಚಿ ಮತ್ತು ದಾರ ತೊಗೊಂಡು ಮೂರು ಎರಡರಲ್ಲಿ ಒಂದು. ಫ್ರೆಂಡ್ಸ್, ಇದೇ ರೀತಿ ನಾವು 10 ಕಂಬ ಫಿಲ್ ಮಾಡಬೇಕು. 1 2 3 4 5 6 7 8 9 ಇನ್ನು 1 10. ಫ್ರೆಂಡ್ಸ್, ಇದೇ ರೀತಿ ಮತ್ತು 1 2 3 ಚೈನು ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಅದಕ್ಕೆ ಎಷ್ಟು ಬೇಕು ಅಷ್ಟು ಗ್ಯಾಪ್ ಬಿಟ್ಟು ನೋಡಿ, ಅದಕ್ಕೆ ಎಷ್ಟು ಬೇಕು ಅಷ್ಟು ಗ್ಯಾಪ್ ಬಿಟ್ಟು ಮತ್ತು ಡಬಲ್ ಕ್ರೋಶ ಶುರು ಮಾಡಬೇಕು. ಇದೇ ರೀತಿ ನಾವು ಇಲ್ಲೂ ಕೂಡ 10 ಡಬಲ್ ಕ್ರೋಶ ಹಾಕಬೇಕು. 10 ಕಂಬಗಳನ್ನ ಡಬಲ್ ಕ್ರೋಶ, ಕಂಬ 2 ಒಂದೇ ಕಂಬನ ಫಿಲ್ ಮಾಡಬೇಕು. ಪಕ್ಕದಲ್ಲೇ ಇರಲಿ, ಅಂದರೆ ಜಾಸ್ತಿನೂ ಪಕ್ಕ ಕೊಡಬೇಡಿ. ಅದು ನೋಡಿ ನೀವು ಡಿಸ್ಟೆನ್ಸ್ ನಿಮಗೆ ಗೊತ್ತಾಗುತ್ತೆ. ನೋಡಿ, ಸೂಜಿ ಮೇಲೆ ದಾರ ಮತ್ತು ಸೀರೆಗೆ ಚುಚ್ಚಿ ದಾರ ತಗೊಂಡು ಮೂರಲ್ಲಿ ಎರಡರಲ್ಲಿ ಒಂದು ಇದೇ ರೀತಿ ನೀವು 10 ಕಂಬ ಫಿಲ್ ಮಾಡಬೇಕು. ಫ್ರೆಂಡ್ಸ್, ಆದಷ್ಟು ನೀವು ಈ ಡಿಸೈನ್ ಟ್ರೈ ಮಾಡೋದಿದ್ರೆ ಸೀರೆ ಪಲ್ಲು ಬಂದು ತಿಕ್ನೆಸ್ ಇರಲಿ, ಆವಾಗ ನೀಟಾಗಿ ಫಿನಿಶಿಂಗ್ ಕೂತ್ಕೊಳ್ಳುತ್ತೆ. ಏಕೆಂದರೆ ಪೂರ ಕಂಬನೇ ಬರುತ್ತಲ್ಲ, ಹಾಗಾಗಿ ನಿಮಗೆ ತಿಕ್ನೆಸ್ ಇರೋ ಸೀರೆ ತೊಗೊಂಡ್ರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಕೂತ್ಕೊಳ್ಳುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ನೀವು ತೆಳು ಸೀರೆ ತೊಗೊಂಡ್ರೆ ಅದರಲ್ಲಿ ನೀಟಾಗಿ ಕೂರಲ್ಲ. 1 2 3 4 5 6 7 8 9 10 10 1 2 3 3 ಕಂಬ ಹಾಕಿ ಮತ್ತು ಸೂಜಿ ಮೇಲೆ 1 2 3 4. ಫ್ರೆಂಡ್ಸ್, ನಾನು ಇಷ್ಟುದ್ದ ಹಾಕಿದ್ದೀನಿ ನೋಡಿ. 10 ಕಂಬ 3 ಚೈನು, ಅದಕ್ಕೆ ಎಷ್ಟು ಬೇಕು ಅಷ್ಟು ಗ್ಯಾಪ್ ಬಿಟ್ಟು ಮತ್ತು ಕಂಬ. ಇದೇ ರೀತಿ ನೀವು ಪೂರ ಸಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಈ ಡಿಸೈನ್ ಬಂದು ಇಷ್ಟೇ. ಇಲ್ಲಿ ಬಂದು ಕುಚ್ಚು ಬರುತ್ತೆ. ಪೂರ ಸಾರಿ ಕಂಟಿನ್ಯೂ ಮಾಡಿ ನಾನು ಫಿನಿಶ್ ಮಾಡಿ ಫಸ್ಟ್ ಸ್ಟೆಪ್ನ ಮತ್ತು ಕುಚ್ಚು ಕಟ್ಟಿ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ಫೈನಲ್ ಲುಕ್ ಬಂದು ಈ ರೀತಿ ಇದೆ. ಇಲ್ಲಿ ನೋಡಿ,
ಕುಚ್ಚು ಕಟ್ಟಿದ್ಮೇಲೆ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಬರೀ ಕಂಬ ಹಾಕಿ ಕುಚ್ಚು ಕಟ್ಟಿರೋದಷ್ಟೇ. ಸಿಂಪಲಾಗಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ, ಬೇಕು ಅಂದರೆ ನೀವು 10 ಕಂಬ ಹಾಕೋ ಜಾಗದಲ್ಲಿ 4 ಕಂಬನ ಹಾಕೋಬೋದು, ಮತ್ತು 8 ಕಂಬ, ನಿಮಗೆ ಎಷ್ಟು ಬೇಕೋ ಅಷ್ಟು ಗ್ಯಾಪ್. ನಿಮಗೆ ಕುಚ್ಚು ಜಾಸ್ತಿ ಬೇಕು ಅಂತ ಹೇಳಿದ್ರೆ ಈ ಕಂಬ ಇದೆಯಲ್ಲ ಡಬಲ್ ಕ್ರೋಶ, ಅದನ್ನು ಕಡಿಮೆ ಮಾಡ್ಕೋಬೋದು ನೀವು ಬೇಕಾದರೆ. ಫ್ರೆಂಡ್ಸ್, ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಮತ್ತು ಒಂದು ಕಾಮೆಂಟ್ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.